ವೀಕ್ಷಕರೇ ನಮಸ್ಕಾರ. ಅದು ನವೆಂಬರ್ 27, 2020. ತೆಹರಾನ್ನ ಬಳಿ ಅಪ್ಸಾಟ್ ಅನ್ನೋ ನಗರದ ಕಡೆಗೆ ಒಂದು ಕಾನ್ವೆ ಸಾಗ್ತಾ ಇತ್ತು. ಆ ಕಾನ್ವೆ ಹಿಂದೆ ಮುಂದೆ ಸೈನಿಕ ವಾಹನಗಳೊಂದಿಗೆ ಸೆಕ್ಯೂರಿಟಿ ಕೂಡ ಇತ್ತು. ಮಧ್ಯದಲ್ಲಿ ನಿಸ್ಸಾನ್ ಕಾರು ಇತ್ತು. ಈ ಕಾನ್ವೆ ಅಪ್ಸಾಟ್ ನಗರದಲ್ಲಿರುವ ಒಂದು ವಿಲ್ಲಾಗೆ ಹೋಗ್ತಾ ಇತ್ತು. ಅದರೊಂದಿಗೆ ಸೆಕ್ಯೂರಿಟಿ ಸೇರಿದಂತೆ ಒಟ್ಟು 13 ಮಂದಿ ಸಾಗ್ತಾ ಇದ್ರು. ಕಾನ್ವೆ ವಿಲ್ಲಾಗೆ ತಲುಪ್ತಾ ಇದ್ದಂತೆ ಪಕ್ಕದಲ್ಲಿದ್ದ ಟ್ರಕ್ನಿಂದ ಏಕಾಏಕಿಯಾಗಿ ಒಂದು ಕಾನ್ವೆಯ ಮೇಲೆ ಬುಲೆಟ್ಗಳ ಸುರಿಮಳೆ ನಡೆಯುತ್ತೆ. ಆದರೆ ಸೆಕ್ಯೂರಿಟಿಯವರು ಹೊರಬಂದು ನೋಡಿದ್ರೆ ಹೊರಗಡೆ ಯಾರೂ ಇರೋದಿಲ್ಲ. ಇಸ್ರೇಲ್ ಒಂದು ರೋಬೋಟಿಕ್ ಗನ್ ಅನ್ನ ಬಳಸಿ ದಾಳಿ ಮಾಡಿರುತ್ತೆ. ಆದರೆ ಇದನ್ನು ಆಪರೇಟ್ ಮಾಡಿದ ವ್ಯಕ್ತಿ ಸುಮಾರು 1000 ಕಿಲೋಮೀಟರ್ ದೂರದಲ್ಲೇ ಇರ್ತಾರೆ. ಇದಕ್ಕೆ ಸಂಬಂಧಿಸಿದ ಕೆಲವು ಫೋಟೋಗಳು ಕೂಡ ಬಿಡುಗಡೆಯಾಗಿದೆ. ನಂಬೋದಕ್ಕೆ ಅಸಾಧ್ಯ ಆದರೂ ಕೂಡ ಇದು ನಿಜ ವೀಕ್ಷಕರೇ. ಮೊಸಾದ್ ಮಾಡಿದ ಅತಿದೊಡ್ಡ ಕಾರ್ಯಾಚರಣೆಯಲ್ಲಿ ಇದು ಒಂದು. ಯಾಕೆ ಮೊಸಾದ್ ಈ ಕಾರ್ಯಾಚರಣೆ ಮಾಡಿತ್ತು? ಮೊಸೇನ್ ಕೊಲೆಗೆ ಗುರಿಯಾಗಿದ್ದು ಯಾಕೆ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇರಾನ್ 1950ರಲ್ಲಿ ಆಟಮ್ಸ್ ಫಾರ್ ಪೀಸ್ ಕಾರ್ಯಕ್ರಮದ ಭಾಗವಾಗಿ ಅಮೆರಿಕದ ಬೆಂಬಲದಿಂದ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಂ ಅನ್ನ ಪ್ರಾರಂಭ ಮಾಡಿತ್ತು. ಈ ನ್ಯೂಕ್ಲಿಯರ್ ಪ್ರೋಗ್ರಾಂ ನ್ಯೂಕ್ಲಿಯರ್ ಶಕ್ತಿಯನ್ನ ಬಳಸಿ ವಿದ್ಯುತ್ ಉತ್ಪನ್ನ ಮಾಡುವುದಾಗಿತ್ತು. ಆಗ ಇರಾನ್ ಅಮೆರಿಕಕ್ಕೆ ಫ್ರೆಂಡ್ಲಿ ದೇಶವಾಗಿತ್ತು. ಆದರೆ 1971ರಲ್ಲಿ ಇರಾನಿನಲ್ಲಿ ಆಡಳಿತ ಬದಲಾಗಿ ಮತ್ತು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಸ್ಥಾಪನೆಗೊಂಡಿತ್ತು. ಈ ಹೊಸ ದೇಶ ಅಮೆರಿಕಕ್ಕೆ ವೈರಿಯಾಗಿ ನಿಂತಿತ್ತು. ಇದರ ಪರಿಣಾಮವಾಗಿ 1979ರಂದು ಯುಎಸ್ ಇರಾನ್ಗೆ ಸಹಾಯ ಮಾಡೋದನ್ನ ನಿಲ್ಲಿಸಿಬಿಟ್ಟಿತ್ತು. ಆದರೆ ಇದರ ನಂತರ ಇರಾನ್ ಗುಪ್ತವಾಗಿ ನ್ಯೂಕ್ಲಿಯರ್ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡುತ್ತೆ. ಈ ಬಾರಿ ವಿದ್ಯುತ್ ಜೊತೆಗೆ ಪರಮಾಣು ಬಾಂಬ್ಗಳನ್ನ ತಯಾರು ಮಾಡೋದಕ್ಕೆ ಮುಂದಾಗುತ್ತೆ. 1989ರಲ್ಲಿ ಈ ಪ್ರಾಜೆಕ್ಟ್ ಗುಪ್ತವಾಗಿ ಪ್ರಾರಂಭ ಮಾಡಿ ಜೊತೆಗೆ ಅಣು ಬಾಂಬ್ಗಳನ್ನ ತಯಾರು ಮಾಡೋದಕ್ಕೆ ಮುಂದಾಗುತ್ತೆ. ಅಮೆರಿಕಾಗೆ ಇರಾನ್ ಅಣು ಬಾಂಬ್ ತಯಾರು ಮಾಡೋದು ಸ್ವಲ್ಪವೂ ಕೂಡ ಇಷ್ಟ ಇರೋದಿಲ್ಲ. ಇರಾನ್ ಮತ್ತು ಇಸ್ರೇಲ್ ಪರಸ್ಪರ ಶತ್ರುಗಳಾಗಿದ್ರೆ ಎರಡು ದೇಶಗಳ ನಡುವೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಯಾವಾಗ ಏನು ಬೇಕಾದರೂ ಆಗುವ ಸಂದರ್ಭ ನಿರ್ಮಾಣವಾಗಬಹುದು. ಆದ್ರಿಂದ ಇರಾನ್ ಅಣು ಬಾಂಬು ಆಯುಧಗಳನ್ನ ತಯಾರಿಸಿದ್ರೆ ಅದು ಇಸ್ರೇಲ್ಗೆ ದೊಡ್ಡ ಅಪಾಯ. ಅದಕ್ಕಾಗಿ ಅಮೆರಿಕ ಇರಾನ್ಗೆ ತಿರುಗಿ ಬಿದ್ದಿತ್ತು. ನಂತರ ಇರಾನಿನ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಸ್ಟಾಪ್ ಆಗಿತ್ತು. ಇಸ್ರೇಲ್ನ ಮೊಸಾದ್ ಇರಾನ್ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಅನ್ನ ನಿಲ್ಲಿಸುವುದಕ್ಕೆ ತುಂಬಾ ಟಾಪ್ ಸೈಂಟಿಸ್ಟ್ಗಳನ್ನೇ ಹತ್ಯೆ ಮಾಡಿತ್ತು. 2017ರಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಒಪ್ಪಂದ ಆಗಿತ್ತು. ಈ ಡೀಲ್ ಇರಾನ್ ಬಾಂಬ್ಗಳನ್ನ ತಯಾರು ಮಾಡೋದನ್ನ ತಡೆಯೋದಕ್ಕಾಗಿತ್ತು. ಈ ಡೀಲ್ ಅಡಿಯಲ್ಲಿ ಅಮೆರಿಕ ಇರಾನ್ ಮೇಲೆ ಇರಿಸಿದ ನಿರ್ಬಂಧಗಳನ್ನ ತೆಗೆಯಬೇಕಾಗಿತ್ತು. ಆ ನಿರ್ಬಂಧಗಳನ್ನ ತೆಗೆದ್ರೆ ಇರಾನ್ಗೆ ಸುಲಭವಾಗುತ್ತೆ. ಅದು 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಆ ಡೀಲ್ನಿಂದ ಹೊರಗೆ ಬರ್ತಾರೆ. ಅದಾದ ನಂತರ ಇರಾನ್ ತನ್ನ ಕೆಲಸವನ್ನ ಮತ್ತೆ ಪ್ರಾರಂಭ ಮಾಡುತ್ತೆ. ಈ ಮೊಸೇನ್ ಇರಾನ್ ದೇಶದ ಪ್ರಮುಖ ನ್ಯೂಕ್ಲಿಯರ್ ವಿಜ್ಞಾನಿಯಾಗಿರ್ತಾನೆ. 2009ರಲ್ಲಿ ಆತನನ್ನ ಕೊಲ್ಲೋದಕ್ಕೆ ಮೊಸಾದ್ ಪ್ಲಾನ್ ಮಾಡಿತ್ತು. ಆದರೆ ಕೊನೆಯ ಸೆಕೆಂಡ್ನಲ್ಲಿ ಆ ಪ್ಲಾನ್ ಫೇಲ್ ಆಗಿತ್ತು. ಆದರೆ ಅಂದಿನಿಂದ ಮೊಸಾದ್ ತನ್ನನ್ನ ಹುಡುಕ್ತಾ ಇತ್ತು. ಜೊತೆಗೆ ಮೊಸಾದ್ ನ್ಯೂಕ್ಲಿಯರ್ ತಯಾರು ಮಾಡೋದರಲ್ಲಿ ಆತನ ಪಾತ್ರ ನಿಜಕ್ಕೂ ಇದೆನಾ ಅಥವಾ ಇಲ್ವಾ ಅಂತ ದೃಢಪಡಿಸಿಕೊಂಡು ನಿಜ ಅಂದ ಮೇಲೆ ಮೊಸೇನ್ನ ಮುಗಿಸಲೇಬೇಕು ಅಂತ ಪ್ಲಾನ್ ರೆಡಿ ಮಾಡ್ತಾರೆ. ಆದರೆ ಮೊಸೇನ್ಗೆ ಇರಾನ್ನಲ್ಲಿ ತುಂಬಾ ಭದ್ರತೆ ಇರುತ್ತೆ. ಅದಕ್ಕೆ ಇಸ್ರೇಲ್ ಆಗ ಒಂದು ಹೊಸ ಯೋಚನೆಯನ್ನ ಮಾಡಿ ರಿಮೋಟ್ ಆಪರೇಟೆಡ್ ಗನ್ಗಳನ್ನ ತಯಾರು ಮಾಡುತ್ತೆ. ಆದ್ರಿಂದ ಈ ತಂತ್ರಜ್ಞಾನವನ್ನ ಬಳಸೋಣ ಅಂತ ಇಸ್ರೇಲ್ ನಿರ್ಧಾರ ಮಾಡುತ್ತೆ. ಅದೇ ರೀತಿಯಾಗಿ ಇರಾನ್ಗೆ ಈ ಗನ್ನನ್ನ ತೆಗೆದುಕೊಂಡು ಹೋಗೋದು ಹೇಗೆ ಅನ್ನುವ ದೊಡ್ಡ ಸವಾಲಾಗುತ್ತೆ. ಅದೂ ಅಲ್ಲದೆ ಆಪರೇಷನ್ ಆದಮೇಲೆ ಈ ಗನ್ನನ್ನ ಅಲ್ಲೇ ಬಿಟ್ಟು ಬಿಟ್ರೆ ಈ ಹೊಸ ತಂತ್ರಜ್ಞಾನ ಇರಾನಿನ ಕೈವಶವಾಗುತ್ತೆ. ಈ ಎರಡೂ ಸಮಸ್ಯೆಗಳನ್ನೇ ಮೊಸಾದ್ ಎದುರಿಸಬೇಕಾಗಿತ್ತು. ಇದಕ್ಕೆ ಮೊಸಾದ್ ಗನ್ನ ಪಾರ್ಟ್ಗಳನ್ನ ವಿಭಜಿಸಿ ಎಲ್ಲಾ ಪಾರ್ಟ್ಗಳನ್ನ ಸೀಕ್ರೆಟ್ ಆಗಿ ಇರಾನ್ಗೆ ಸ್ಮಗ್ಲಿಂಗ್ ಮಾಡಬೇಕಾಗಿತ್ತು. ಅಲ್ಲದೆ ಆ ಗನ್ ಆಪರೇಷನ್ ಮುಗಿದ ಮೇಲೆ ಗನ್ ತನ್ನಷ್ಟಕ್ಕೆ ತಾನೇ ಸ್ಫೋಟಗೊಳ್ಳುವಂತೆ ಪ್ಲಾನ್ ಮಾಡಿತ್ತು. ಅದೇ ತರ ಮೊಸನ್ನ ಹತ್ಯೆ ಮಾಡೋ ದಿನವೂ ಕೂಡ ಹತ್ತಿರ ಬಂದಿತ್ತು. ನವೆಂಬರ್ 27 ಆ ದಿನ ಬೆಳಿಗ್ಗೆ ನಿರೀಕ್ಷೆಯಂತೆ ಮೊಸೇನ್ ಅಪ್ಸಾದ್ನ ವಿಲ್ಲಾಗೆ ಹೋಗ್ತಾ ಇದ್ರು. ಕಾರಿನಲ್ಲಿ ಮೊಸೇನ್ ಜೊತೆ ಆತನ ಹೆಂಡತಿಯೂ ಕೂಡ ಇರ್ತಾಳೆ. ಮೊಸೇನ್ನ ರಕ್ಷಣೆ ಮಾಡೋದಕ್ಕೆ 3 ಸಶಸ್ತ್ರ ವಾಹನಗಳು ಕೂಡ ಇರ್ತವೆ.
ಕಾರ್ ಹತ್ತಿರ ಬರ್ತಾ ಇದ್ದಂತೆ ಮೋಸೇನ್ ಮೇಲೆ ಗುರಿ ಇಟ್ಟು ಫೈರಿಂಗ್ ಮಾಡಿತು. ಮೋಸೇನ್ನ ಕಾರಿನಿಂದ ಹೊರಬರಲು ಪ್ರಯತ್ನ ಮಾಡಿದ್ರೂ ಕೂಡ ಹೆಚ್ಚಿನ ವೇಗದಲ್ಲಿ ಆಗ್ಲೇ ಬುಲೆಟ್ಗಳು ಮೋಸೇನ್ನ ದೇಹ ಸೇರಿರ್ತವೆ. ನಂತರ ಮೋಸೇನ್ನ ಹಾಸ್ಪಿಟಲ್ಗೆ ಸೇರಿಸಿದ್ರೂ ಅದಾಗಲೇ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ವೀಕ್ಷಕರೇ, ಮೋಸೇನ್ ಪಕ್ಕದಲ್ಲಿ ಅವರ ಹೆಂಡತಿಯೂ ಕೂಡ ಇರ್ತಾಳೆ. ಆದರೆ ಅವರಿಗೆ ಯಾವುದೇ ಬುಲೆಟ್ ತಾಕೋದಿಲ್ಲ. ಆ ರೋಬೋಟ್ ಅಷ್ಟು ನಿಖರ ಗುರಿಯಿಂದ ದಾಳಿ ಮಾಡಿರುತ್ತೆ. ಈ ದಾಳಿ ಆದ ನಂತರ ಆ ಗನ್ ತನ್ನಷ್ಟಕ್ಕೆ ತಾನೇ ಬ್ಲಾಸ್ಟ್ ಆಗುತ್ತೆ ಅಂತ ವರದಿಗಳು ಕೂಡ ಬಹಿರಂಗವಾಗಿದೆ. ವೀಕ್ಷಕರೇ, ಇಲ್ಲಿ ಇಸ್ರೇಲ್ನ ಯಶಸ್ಸಿಗಿಂತ ಇರಾನಿನ ವಿಫಲತೆ ದೊಡ್ಡದಾಗಿ ಎದ್ದು ಕಾಣ್ತಾ ಇದೆ. ಈಗ ಇರಾನ್ ಮತ್ತು ಇಸ್ರೇಲ್ ಕದನ ನಡೀತಾ ಇರುವುದು ಕೂಡ ಇದೇ ಕಾರಣಕ್ಕೆ. ನ್ಯೂಕ್ಲಿಯರ್ ಬಾಂಬ್ ಅನ್ನ ತಯಾರು ಮಾಡಬಾರದು ಅನ್ನುವ ಉದ್ದೇಶಕ್ಕೆ ದಿನದಿಂದ ದಿನಕ್ಕೆ ಮತ್ತಷ್ಟು ಉಲ್ಬಣಗೊಳ್ತಾ ಇದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.